ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾವ್ರೆ ನಾನು ಮಾಡಿದ ನಮಸ್ಕಾರ ಶಾಸ್ತ್ರಗಳು ಇದ್ಯಾವುದು ನಂದಲ್ಲ, ಪೂರ್ವಿ ಪರವಾಗಿ ನಾನಿದನ್ನು ಮಾಡ್ತಾ ಇದ್ದೀನಿ ಅನ್ಕೋದೇವ್ರೆ. ಈಗ ದೀಪ ಬೆಳಬೇಕಾದವಳು ಪೂರ್ವಿನೇಯ, ಆದರೆ ಅವಳು ಬೆಳಗಕ್ಕಾಗಕ್ಕಿಲ್ಲ. ಹಂಗಂತ ನಾನು ಸುಮ್ಮನಿರಲ್ಲ, ನನ್ನ ಜೊತೆ ಅವಳು ಕೈ ಜೋಡಿಸ್ಬೇಕು. ಪೂರ್ವಿ, ನನ್ನ ಕೈ ನಡುತ್ತೈತೆ ಬಾರೆ. ಪೂರ್ವಿ, ಏನಮ್ಮ ನೀನು ನಿಮ್ಮ ಅಕ್ಕನ್ಗೆ ಅಂಟ್ಕೊಂಡೇ ಇದ್ಯಾ? ಅವಳು ಶಾಸ್ತ್ರ ಮಾಡ್ಲಿ, ನಿನ್ ಬಾಯಿ ಕಡೆ. ಅತ್ತೆ, ನನ್ನ ಕೈ ನಡುತ್ತಿತ್ತು, ಅದಕ್ಕೆ ನಾನೇ ಕರೆದೆ. ದ್ಯಾವ್ರೆ, ಇದೆಲ್ಲ ನೀನ್ ಕೊಡ್ತಿರೋ ಸೂಚನೆ ಅಲ್ವಾ? ಅಂದ್ರೆ ನಿಜವಾದ ಗಂಡ ಹೆಂಡತಿ ಇಲ್ಲಿ ನಂದನ್ನೋರು ಮತ್ತೆ ಪೂರ್ವಿನೇಯ. ಆದಷ್ಟು ಬೇಗ ನನ್ನ ಸ್ಥಾನಕ್ಕೆ ಪೂರ್ವಿನ ತರಬೇಕು. ಎಲ್ರೂ ಪೂರ್ವಿನೇ ಸೊಸೆ ಅಂತ ಒಪ್ಕೋಬೇಕು. ನಾನು ಆ ಥರ ಮಾಡೇ ಮಾಡ್ತೀನಿ. ನನ್ನ ಜೊತೆ ನೀನಿರು ಸಾಕು. ಇದೇನ್ ವಿಚಿತ್ರ, ಈ ಪದ್ಮಿನಿ ಎಲ್ಲಾ ಶಾಸ್ತ್ರಕ್ಕೂ ಪೂರ್ವಿನ ಮಧ್ಯೆ ಕರ್ಕೊಂಡ್ ಬರ್ತಾ ಇದ್ದಾಳಲ್ಲ. ಎಷ್ಟು ಗಲಗಲ ಅಂತಿದ್ ಮನೆ ಒಂದೇ ಸಲ ಖಾಲಿ ಆಗೋಯ್ತಲ್ವಾ? ಹೌದು ಲೀಲಾ, ಮನೆಯಲ್ಲ ಒಂಥರ ಬಿಕು ಅಂತದೆ. ಈ ಊರ್ವಶಿ ಪೂರ್ವಿ ಪಾವನಿ ಬಂದ್ಬಿಡ್ತಾರೆ ಮನೆಗೆ. ಅದನ್ನ ಪದ್ಮಿನಿ ಇನ್ನು ಮೇಲೂ ಅವಳು ಆ ಮನೆ ಸೊಸೆ. ಹಬ್ಬ ದಿನದಲ್ಲಿ ಬರ್ತಾಳೆ ಅಷ್ಟೇ. ನೋಡು, ಈ ಹೆಣ್ಮಕ್ಳು ಮದುವೆ ಮಾಡ್ಬೇಕಾದ್ರೆ ಎಂತ ಖುಷಿ ಇರ್ತದೆ. ಅದೇ ಅವ್ರು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕಳ್ಳೆ ಕಿತ್ಕೊಂಡಂಗೆ ಆಗ್ತದೆ. ಯಾರ್ದಪ್ಪ ಫೋನು? ಹಲೋ, ಹೌದು. ಅಲ್ಲ, ಇವತ್ತು ಇಷ್ಟು ಬೇಕಲ್ಲ? ನನಗೆ ಸಮಯ ಕೊಡಿ, ಲೆಕ್ಕ ಎಲ್ಲ ನೋಡ್ಬಿಟ್ಟು ಬಂದು ಮುಂದೆ ಕಾಡ್ತೀನಿ. ಯಾರ್ದ್ರಿ ಫೋನು? ಇವನಂತೆ. ಇನ್ಯಾರ್ದವ ಸಾಲ ಕೊಟ್ಟವ್ರದ್ದು ವಾಪಸ್ ಕೊಡಿ ಅಂತ ಕೇಳ್ತಾವ್ರು. ಅಲ್ಲ, ಈಗ ಬೇಗನಾ? ನೆನ್ನಿನ್ನು ಮದುವೆ ಮುಗಿಸಿದೀವಿ, ಇವತ್ತಲ್ಲೇ ಸಾಲ ತೀರ್ಸ್ಬೇಕು ಅಂತಂದ್ರೆ? ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಇವ್ರು ಕೇಳ್ತಾರೆ ಅಂತ. ಏನ್ ಮಾಡೋದು, ಕೇಳ್ಬಿಟ್ಟವ್ರೆ.
ಏನು ಮಾಡಬೇಕು ಏನು ಕತೆನೋ ನನಗಂತೂ ಅರ್ಥ ಆಗ್ತಿಲ್ಲವಾ. ಏನು ಮಾಡೋದು? ಅಮ್ಮಾಜಿ, ಇವಳು ನನ್ನ ತಂಗಿ. ಹೋದ ತಿಂಗಳು ನೀವು ದುಡ್ಡು ಕೊಟ್ಟಿದ್ರಲ್ಲ, ಅದು ಇವಳು ಮದ್ವೆಗೇನೆ. ನಿನ್ನೆ ತಾನೇ ಗಂಡನ ಮನೆಯಿಂದ ಮನೆಗೆ ಬಂದಿದ್ಲು. ನಿಮ್ಮ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಕರ್ಕೊಂಬಂದೆ. ಅಮ್ಮಾಜಿಗೆ ನಮಸ್ಕಾರ ಮಾಡು. ಒಳ್ಳೇದಾಗ. ಮದುವೆ ಆದ್ರೂ ಕತ್ತಲ್ ತಾಳಿ ಇಲ್ವನಮ್ಮ? ನಾನು ಕೆಲ್ಸಕ್ಕೆ ಹೋಗುವಾಗ ಪ್ಯಾಂಟ್ ಶರ್ಟ್ ಹಾಕ್ತೀನಿ ಮೇಡಮ್, ಅದಕ್ಕೆ ತಾಳಿ ತೆಗ್ದಿಟ್ಟಿದ್ದೀನಿ. ಏನು, ಪ್ಯಾಂಟ್ ಹಾಕೋಬೇಕು ಅಂತ ತಾಳಿನ ತೆಗ್ದಿದ್ಯಾ? ಚಿಚಿ, ಎಂತ ಹೆಣ್ಣಮ್ಮ ನೀನು. ನೀನು ಮದುವೆಗೆ ಅಂತ ನಾನು ದುಡ್ಡು ಕೊಟ್ಟು ಕಳ್ಸೋವಾಗ ನಾನು ಆಶೀರ್ವಾದ ಮಾಡಿ ಕಳಿಸ್ತಿದ್ದೆ. ನನ್ನ ಆಶೀರ್ವಾದನೇ ಸುಳ್ಳು ಮಾಡ್ಬಿಟ್ಟಿಯಲ್ಲ ನೀನು. ನಿನಗೆ ಈ ತಾಳಿ ಮೇಲಿನ ಶ್ರದ್ಧೆಗಿಂತ ಪ್ಯಾಂಟ್ ಮೇಲಿನ ಮೋಹನೆ ಜಾಸ್ತಿ ಅನ್ನೋದಾದ್ರೆ ಯಾಕೆ ಮದುವೆ ಆದ್ರೆ? ಅಮ್ಮಾಜಿ, ಕ್ಷಮಿಸ್ಬಿಡಿ. ಇಲ್ಲ, ಇಂಥ ಅನಾಚಾರ ಮಾಡೋರ್ಗೆ ನನ್ನ ಹತ್ರ ಕ್ಷಮೆನೇ ಇಲ್ಲ. ಇದೇನಾ ನಿನ್ ತಂಗಿಗೆ ನೀನ್ ಕಲ್ಸಿರೋ ಸಂಸ್ಕಾರ? ಹಣಕ್ಕೆ ಬಡತನ ಬಂದ್ರೆ ಅದು ಒಂದಲ್ಲ ಒಂದ್ ದಿವಸ ಸರಿ ಹೋಗುತ್ತೆ. ಆದ್ರೆ ಜ್ಞಾನಕ್ಕೆ ಬಡತನ ಬಂದ್ರೆ ಅದು ಯಾವತ್ತಿಗೂ ಸರಿ ಹೋಗೋದಿಲ್ಲ. ತಾಳಿ ಬಗ್ಗೆ ಗೌರವ ಇಲ್ದವಳು ನಮ್ಮನೆಯಲ್ಲಿ ಒಂದು ಕ್ಷಣನೂ ಇರೋ ಕೂಡ್ದು. ಹೋಗ ಕೇಳು ಈಗ್ಲೇ ಅವಳಿಗೆ. ಪದ್ಮಿನಿ, ಪದ್ಮಿನಿ, ಸದ್ಯಕ್ಕೆ ನೀನು ಈ ರೂಮ್ನಲ್ಲಿರ್ಬೇಕು. ಕೆಲವು ಶಾಸ್ತ್ರಗಳಾಗೋವರೆಗೂ ನೀನು ನಂದನ್ ರೂಮ್ಗೆ ಹೋಗಕ್ಕಾಗಲ್ಲ. ಅರ್ಥ ಆಯ್ತಾ? ಏನು ಒಂಥರ ಇದೆಯಾ? ಓ, ಇಷ್ಟು ದೊಡ್ಡ ಮನೆ ನೋಡಿ ದಂಗಾಗ್ಬಿಟ್ಟಿದ್ಯಾ ನೀನು? ಬಾವಿಲಿರೋ ಕಪ್ಪೆನ ಸಮುದ್ರಕ್ಕೆ ತಂದ್ಬಿಟ್ಟಂಗಾಯ್ತು ಅಲ್ವಾ? ಅಲ್ಲ ಅಲ್ಲ, ನೀನ್ ಬಾವಿಲಿರೋ ಕಪ್ಪೆ ಅಲ್ಲ, ಚೊಂಬಲ್ಲಿರೋ ಕಪ್ಪೆ. ತಮಾಷೆ ಹಾಗಿರ್ಲಿ, ನಿಜ ಹೇಳ್ಬೇಕು ಅಂದ್ರೆ ಖುಷಿ ಪಡ್ಬೇಕು ನೀನು. ಯಾರ್ಗೆ ಆದ್ರೂ ಆಗತ್ತಲ್ವಾ? ಇಂಥ ದೊಡ್ಡ ಮನೆ, ಕೈಗೊಬ್ರು ಕಾಲ್ಗೊಬ್ರು ಆಳು, ಮನೆ ತುಂಬಾ ಪ್ರೀತಿಸೋ ಜನ, ಅಮ್ಮಾಜಿ ಮನೆ ಸೊಸೆ ಅನ್ನೋ ಪಟ್ಟ, ಇದೆಲ್ಲ ಯಾರಿಗೆ ಸಿಗತ್ತೆ ಹೇಳು? ಹೊರಗಿನಿಂದ ನೋಡೋದಿಕ್ಕೆ ಎಲ್ಲಾನು ಚಂದಾನೆ, ಆದ್ರೆ ಕೆಲವೊಂದು ಅನುಭವಿಸಿದ್ಮೇಲೆ ಕಷ್ಟ ಸುಖ ಎಲ್ಲ ಅರ್ಥ ಆಗೋದು. ನೋಡು, ನೀನಿಲ್ಲಿ ಬೇರೆ ಯಾರು ಅಂತ ಅನ್ಕೋಬೇಡ. ಇದು ನಿಂದೆ ಮನೆ, ನಿನಗೇನ್ ಬೇಕಾದ್ರೂ ಕೇಳು. ಆರಾಮಾಗಿರು, ಸರಿನಾ? ಪೂರ್ವಿ, ನೀನು ಅಷ್ಟೇ. ಸರಿ, ನೀವಿಬ್ರು ಫ್ರೆಶ್ ಅಪ್ ಆಗಿ ಚೆನ್ನಾಗಿ ರೆಸ್ಟ್ ಮಾಡಿ. ಏನಾದ್ರೂ ಬೇಕಿದ್ರೆ ಕರೀರಿ, ಆಯ್ತಾ? ಇದೇನೇ ಪೂರ್ವಿ, ಎಲ್ರು ನನ್ಗೆ ಇದ್ ನಿನ್ ಮನೆ ಅಂತಾರೆ. ಅದ್ ಹೆಂಗೆ ಆಗುತ್ತೆ? ನನ್ ತಾಳಿನೇ ಕಟ್ಟಿಲ್ವಲ್ಲ. ಯಾಕಕ್ಕ ಹಿಂಗೆಲ್ಲ ಮಾತಾಡ್ತೀಯಾ? ನೀನ್ ಸುಮ್ಕೆ ರೆಸ್ಟ್ ತಗೋ. ಏನಕ್ಕ ಇದು? ಮೈ ಈಗ್ಲೂ ಸ್ವಲ್ಪ ಬಿಸಿ ಐತೆ. ನಂಗೆ ನಿಜವಾಗ್ಲೂ ವಿಶ್ರಾಂತಿ ಬೇಕಾಗಿದ್ದು ಮನ್ಸ್ಗೆ ಪೂರ್ವಿ. ಭಯದಲ್ಲಿ ಗೊಂದಲದಲ್ಲಿ ನನ್ ಮನ್ಸು ಸುಸ್ತಾಗ್ಬಿಟ್ಟೈತೆ. ಆದ್ರೆ ಏನ್ ಮಾಡೋದು? ಇದೆಲ್ಲ ಈಗ ಸರಿ ಹೋಗೋಕ್ ಕಾಣ್ತಿಲ್ವಲ್ಲ. ಸಾರಿ, ಮೊಬೈಲ್ ಬಿಟ್ಟು ಹೋಗಿದ್ದೆ.
ಹೌದು, ನೀನ್ ಮಲ್ಕೋಬೇಕು ಅಂತಿದ್ದಲ್ಲ, ಯಾಕೆ ಕೂತ ಇದೀಯಾ? ಶಾಸ್ತ್ರಕ್ ಲೇಟ್ ಆಗತ್ತೆ, ಮಲ್ಕೊಂಬಿಡು, ಮತ್ತೆ ಕರೀತಾರೆ. ಅಕ್ಕ, ನಮ್ ಪುಣ್ಯ ಕಣೆ, ಜಯಂತಿ ಆಂಟಿ ನಿನ್ ಕತ್ತನ್ನ ಗಮನಿಸ್ಲಿಲ್ಲ. ಅವ್ರೇನಾದ್ರೂ ನೋಡ್ಬಿಟ್ಟಿದ್ರೆ ಏನೇ ಗತಿ? ಅಷ್ಟಕ್ಕೂ ಅವ್ರ ಆಚೆ ಹೋದ್ರು ಅಂತ ತಾನೇ ನನ್ ಶಾಲ್ ತೆಗ್ದಿದ್ದು. ಅವ್ರು ಮತ್ತೆ ವಾಪಸ್ ಬರ್ತಾರೆ ಅಂತ ನಂಗೆ ಗೊತ್ತಾಗ್ಬೇಕು. ಸದ್ಯ ಅವ್ರು ನೋಡ್ಲಿಲ್ವಲ್ಲ. ನಾನು ಏನ್ ನೋಡ್ದೆ? ನಾನು ನೋಡಿದ್ ನಿಜನಾ? ಹೌದು, ಅವಳ ಕುತ್ತಿಗೆಲಿ ತಾಳಿ ಇರ್ಲಿಲ್ಲ. ಅಂದ್ರೆ ದ ಗ್ರೇಟ್ ಅಮ್ಮಾಜಿಯವ್ರ ಸೊಸೆ, ಅದು ಹಳ್ಳಿಲ್ ಬೆಳ್ದಿರೋ ಶಾಸ್ತ್ರ ಸಂಪ್ರದಾಯಗಳನ್ನ ಪಾಲಿಸೋ ಮಾದರಿ ಹೆಣ್ಣು. ಮದ್ವೆ ಆಗಿ ಒಂದಿನ ಕಳೀತಿದ್ದಾಗೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿಸ್ಕೊಂಡೆ ತಾಳಿನೇ ಬಿಚ್ಚಿಟ್ಟಿದ್ದಾಳ. ಅಬ್ಬಬ್ಬಾ, ಇವಳನ್ನ ಅಮ್ಮಾಜಿ ಬಯಸಿ ಸೊಸೆ ಮಾಡ್ಕೊಂಡಿದ್ದು. ಮಾಂತಿ ಅಕ್ಕ, ಊರಿಗೆಲ್ಲ ಸಿಗ್ದೇ ಇರೋ ಅಂತ ಸೊಸೆ ನನಗ್ ಸಿಕ್ಕಿದಾಳೆ ಅಂತ ಮೆರೀತಿದಾರಲ್ವಾ? ಈಗ ಇವಳು ನಿಜ ಬಣ್ಣ ಗೊತ್ತಾದ್ರೆ ಏನಾಗ್ಬೋದು?